ಪಬ್ಲಿಕ್ ಟಿವಿಯ ರಂಗಣ್ಣ TRPಯಲ್ಲಿ 3ನೇ ಸ್ಥಾನ ಕಣಣ್ಣ. ರಾಷ್ಟ್ರವಾದಿ ಪತ್ರಕರ್ತ ಅಜಿತ್ ಅಣ್ಣ ನಿಮ್ಮ ಚಾನಲ್ 4ನೇ ಸ್ಥಾನಕ್ಕಿದೆಯಣ್ಣ. ರಿಪಬ್ಲಿಕ್ ಕನ್ನಡದ ಶೋಭಾ ಮಳವಳ್ಳಿ ಅಕ್ಕ ನಿಮ್ಮ ಚಾನಲ್ ಯಾವ ಸ್ಥಾನದಲ್ಲಿದೆ ಅಕ್ಕ? ಪವರ್ ಟಿವಿಯ ರಾಕೇಶ್ ಶೆಟ್ರೆ ಕೊನೆಯ ಸ್ಥಾನಕ್ಕೆ ಹೋಗಿದ್ದೀರಲ್ಲ, ಏನು ಸಾಧನೆ ಮಾಡ್ತಾ ಇದ್ದೀರಿ ನೀವೆಲ್ಲನೂ? ಇವತ್ತು ನ್ಯೂಸ್ 18 ವಸ್ತುನಿಷ್ಠವಾಗಿ ಅವು ವರದಿ ಮಾಡ್ತಾ ಇರೋದಕ್ಕೆ ಇವತ್ತು ನಂಬರ್ 1 ಸ್ಥಾನಕ್ಕೆ ಬಂದಿದೆ. ಅವರು TV9 ಇತ್ತೀಚೆಗೆ ಅವರು ಪಕ್ಷಪಾತಿಗಳಾಗಿ ಮಾರ್ಪಾಡಾಗಿರೋದರಿಂದ ಇವತ್ತು TV9 ಸಹ 2ನೇ ಸ್ಥಾನಕ್ಕೆ ಬಂದಿರುವಂಥದ್ದು. TV ಲೋಕ ಆರಂಭ ಆದಾಗಿನಿಂದಲೂ TV9 ನಂಬರ್ 1 ಸ್ಥಾನದಲ್ಲಿತ್ತು. ಇವತ್ತು 2ನೇ ಸ್ಥಾನಕ್ಕೆ ಕುಸಿದಿರುವಂಥದ್ದು. ಹಿರಿಯ ಪತ್ರಕರ್ತ ನಾನೇ ಡಿಕ್ಟೇಟರ್, ನಾನು ಮಾಡಿದ್ದೇ ಸರಿ, ನಾನು ಹೇಳಿದ್ದೇ ಸರಿ ಅಂತೇಳಿ ಕುತ್ಕೊಂಡು ಬಿಗ್ ಬುಲೆಟಿನ್ನಲ್ಲಿ ಏನು ಮಾತಾಡಿದ್ದು ಪಬ್ಲಿಕ್ ಟಿವಿಯ ರಂಗಣ್ಣ 1ನೇ ಸ್ಥಾನ ಅಲ್ಲ 2ನೇ ಸ್ಥಾನಕ್ಕೂ ಇವ್ರ ಕೈಲಿ ಹೋಗೋಕ್ಕಾಗ್ತಾ ಇಲ್ಲ. ಸುವರ್ಣ ವಾಹಿನಿ ಯಾವ ರೀತಿ ಆಗಿದ್ದಾರೆ ಇವತ್ತು 26%, 4ನೇ ಸ್ಥಾನಕ್ಕೆ. ಏನು ಹಿಂದುತ್ವ ರಾಷ್ಟ್ರವಾದಿ ದೇಶಭಕ್ತಿ ಅಂದ್ಕೊಂಡು ಇತ್ತೀಚೆಗೆ ಒಂದು ವರದಿ ಬಂದಿದೆ. ಏಷ್ಯಾನೆಟ್ ಸುವರ್ಣ ವಾಹಿನಿಯವರು ಮ್ಯಾನೇಜ್ಮೆಂಟ್ನೇ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅಜಿತ್ ಹನುಮಕ್ಕನವ್ರನ್ನ ಹೊರಗಡೆ ಹಾಕಲಿಕ್ಕೆ ಹೊರಟಿದ್ದಾರೆ ಅಂತ ಒಂದು ಸುದ್ದಿ ಪ್ರಕಟ ಆಗಿದೆ. ಇಲ್ಲಿ ಏಕಪಕ್ಷೀಯವಾಗಿ ಮಾತನಾಡ್ತಾ ಇದ್ದಾರೆ, ಹಿಂದುತ್ವ ಅಂತ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಏಷ್ಯಾನೆಟ್ನವರು ಅಸಮಾಧಾನ ವ್ಯಕ್ತಪಡಿಸಿ ಇವತ್ತು ಅಜಿತ್ ಹನುಮಕ್ಕನವರಿಗೆ ಕೊಡುವಂತಹ ಎಲ್ಲ ಲಕ್ಷಣಗಳು ನಮಗೆ ಕಾಣ್ತಾ ಇದೆ. ಬಹುಶಃ ಕರ್ನಾಟಕದ TV ಚಾನೆಲ್ಗಳ ಲೋಕದಲ್ಲಿ, ಸ್ಯಾಟಲೈಟ್ ಚಾನೆಲ್ಗಳ ಲೋಕದಲ್ಲಿ ಇಷ್ಟೊಂದು ಕೆಳಮಟ್ಟಕ್ಕೆ ಹೋಗಿರುವಂಥದ್ದು ಎಲ್ಲಿದೆ? TRP 100, 200 ಇದ್ದಂತಹ ಸಮಯದಲ್ಲಿ ಇವತ್ತು 20-30ಕ್ಕೆ ಬಂದು ಕೂತಿದೆ. ಆ 20-30ರಲ್ಲೂ ಕಾಂಪಿಟೇಷನ್ ಮಾಡಲಿಕ್ಕಾಗದೆ ಅಂತಹ ಚಾನಲ್ಗಳು ಇವತ್ತು ಹಿಂದುತ್ವ, ದೇಶಭಕ್ತಿ, BJP ಅಂತೆಲ್ಲ ಬಡ್ಕೊಳ್ತಾ ಇದ್ದಂಥವ್ರು ಯಾವ ಸ್ಥಾನಕ್ಕೆ ಬಂದು ಕೂತ್ಕೊಂಡಿದ್ದೀರಿ? ಇವತ್ತು ಯೂಟ್ಯೂಬನ್ನ ಜನ ನೋಡ್ತಾ ಇದ್ದಾರೆ ಹೊರತು ಸ್ಯಾಟಲೈಟ್ ಚಾನೆಲ್ಗಳನ್ನ ಜನ ನೋಡ್ತಾ ಇಲ್ಲ. ನಿಮಗೆ ಯಾವತ್ತು ಬುದ್ಧಿ ಬರುತ್ತೆ? ನೀವು ವಿಚಾರ ಮಾಡ್ಕೊಳ್ಳಿ. ಕನ್ನಡದ 4 ಚಾನೆಲ್ಗಳನ್ನು ನೀವು ಗಮನಿಸಿ ನೋಡಿ. ಆ ಪವರ್ ಟಿವಿ ಅಂತ ಅದು ಚಾನೆಲ್ ಅನ್ನಿಸ್ಕೊಳ್ಳೋದೇ ಇಲ್ಲ ಬಿಡಿ. ಅದು ಒಂದು ಏಕಪಕ್ಷೀಯವಾಗಿ ಏನೇನು ಮಾಡ್ಕೊಂಡು ಹೋದ್ರು ಎಲ್ಲವೂ ಗೊತ್ತಿದೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಜಯಪ್ರಕಾಶ್ ಶೆಟ್ಟರು ಹೊರಗಡೆ ಹೋದ ನಂತರ ಶೋಭಕ್ಕ ಹೋದ ಮೇಲೆ ರಿಪಬ್ಲಿಕ್ ಕನ್ನಡ ಪಕ್ಷಪಾತಿಯಾಗಿ ಒಂದು ಒಳ್ಳೆಯದಾದಂತಹ ಸುದ್ದಿಗಳು ಕೊಡುತ್ತೆ, ವಸ್ತುನಿಷ್ಠ ಸುದ್ದಿ ಕೊಡುತ್ತೆ ಅಂತ ನಾವು ತಿಳ್ಕೊಂಡ್ರೆ ಅಲ್ಲಿ ಆಗ್ತಾ ಇರುವುದೇನು? ರಿಪಬ್ಲಿಕ್ ಕನ್ನಡ ಯಾವ ಸ್ಥಾನದಲ್ಲಿದೆ? ಅರ್ಣಬ್ ಗೋಸ್ವಾಮಿ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಹೊರಟಂಥವರು ಸ್ಮಿತಾ ರಂಗನಾಥ್ ಅವ್ರನ್ನ ಬಿಟ್ಟು ಪಾಪ ಹೆಣ್ಣುಮಕ್ಕಳ ಕೈನಲ್ಲಿ ಎಲ್ಲ ಹೇಳಿಸ್ತಾ ಇದ್ದಾರೆ. ಇಲ್ಲಿ ಆಗ್ತಾ ಇರುವಂಥ ಸ್ಥಿತಿ ಏನು? ರಿಪಬ್ಲಿಕ್ ಕನ್ನಡ ಯಾವ ಸ್ಥಿತಿಗೆ ಬಂದು ಕೂತಿದೆ? ಎಲ್ಲದಕ್ಕಿಂತ ಆಶ್ಚರ್ಯ ಸುವರ್ಣ ವಾಹಿನಿ, ಏಷ್ಯಾನೆಟ್ ಸುವರ್ಣ ವಾಹಿನಿ. ಅಜಿತ್ ಹನುಮಕ್ಕನವರ ಸಾಧನೆ ಏನ್ರಿ? ಅಜಿತ್ ಹನುಮಕ್ಕನವರ ಸಾಧನೆ ಏನು? ಅವರ ಸಾಧನೆ 4ನೇ ಸ್ಥಾನಕ್ಕೆ. ಅವರ ಸಾಧನೆ ಕೆಳಗಡೆ 24-25% ಬಂದು ಕೂತಿರುವಂಥದ್ದು. ಹಾಗಾದರೆ ಎಲ್ಲಿ ಹೋದ್ರಪ್ಪ ಹಿಂದೂವಾದಿಗಳು? ಎಲ್ಲಿ ಹೋದ್ರು ದೇಶಭಕ್ತರು? ಯಾಕೆ ನಿನ್ನ ಚಾನೆಲ್ ನೋಡ್ತಾ ಇಲ್ಲ? ಪಬ್ಲಿಕ್ ಟಿವಿಯ ರಂಗಣ್ಣಂದು ಇದೇ ಪರಿಸ್ಥಿತಿ. ಇದು ನಮ್ಮ ಕನ್ನಡದ ಸ್ಯಾಟಲೈಟ್ ಚಾನೆಲ್ಗಳ ಇವತ್ತಿನ ದುಸ್ಥಿತಿ. ಆ ಚಂದನ್ ಶರ್ಮಾ ಒಂದು ಒಳ್ಳೆಯ ಪತ್ರಕರ್ತ ಅಂತ ಹೇಳ್ಕೊಂಡು ಚಂದನ್ ಶರ್ಮಾ TV5 ಇದ್ದಂಥ ವ್ಯಕ್ತಿ ಅದಾದ ನಂತರ ಪವರ್ ಟಿವಿಗೆ ಬಂದು ಸೌಜನ್ಯ ವಿಚಾರವನ್ನು ಇಟ್ಕೊಂಡು ಕ್ಷಮಿಸು ಸೌಜನ್ಯ ಅಂತ ಹೇಳ್ಕೊಂಡಂಥ ವ್ಯಕ್ತಿ ಅಲ್ಲಿಂದ ವಿಸ್ತಾರಾಗಿ ಹೋಗಿ ವಿಸ್ತಾರ ಚಾನೆಲ್ ಕಂಪ್ಲೀಟಾಗಿ ಕ್ಲೋಸ್ ಆಯಿತು. ಇವಾಗ ಚಂದನ್ ಶರ್ಮಾ ಎಲ್ಲೋದ್ರು ಗೊತ್ತಿಲ್ಲ. ಒಂದು ಕಡೆ ಯಾವ ವಿಚಾರವನ್ನು ಇಟ್ಕೊಂಡು ಮಾತನಾಡಬೇಕಾಗಿತ್ತೋ ಚಾನಲ್ಗಳು ಯಾವ ವಿಚಾರನೂ ಮಾತಾಡ್ತಾ ಇಲ್ಲ. ಲೋಗಗಳ ಜೊತೆಗೆ ಭಾರತೀಯ ಜನತಾ ಪಕ್ಷದ ಒಂದು ಚಿಹ್ನೆಯನ್ನು ಹಾಕ್ಕೊಂಡು ಬಿಟ್ರೆ ಇವರು ಇದೇ ಪಕ್ಷದವರು, ಇದೇ ಪಕ್ಷದ ಮೌತ್ ಪೀಸ್ಗಳು, ಇದೇ ಪಕ್ಷದ ವಕ್ತಾರರು ಅಂತೇಳಿ ಎಲ್ಲರೂ ಗೊತ್ತಾಗುತ್ತೆ. ಆದರೆ ಇಂಡೈರೆಕ್ಟಾಗಿ ಇವರು ಒಂದು ಪಕ್ಷದ ಪರವಾಗಿ ಮಾತನಾಡ್ತಾ ಇದ್ದಾರಲ್ಲ, ಇಂಡೈರೆಕ್ಟ್ ಆಗಿ ಜನರ ಧ್ವನಿ ಆಗಬೇಕಾಗಿದ್ದಂಥವರು ಪಕ್ಷದ ಧ್ವನಿ ಆಗಿದ್ದಾರಲ್ಲ ಇವರು.
ಇದು ಇವತ್ತು TRP ರೇಟಿಂಗ್ ಲಿಸ್ಟ್ ನೋಡಿದಾಗ ನ್ಯೂಸ್18 ಅವರು ಇತ್ತೀಚೆಗೆ ಬದಲಾವಣೆ ಆಗಿದ್ದಾರೆ. ಆ ಧರ್ಮಸ್ಥಳದ ಬುರುಡೆ ವಿಚಾರದಲ್ಲಿ ನ್ಯೂಸ್18 ಅವರು ನಿಷ್ಪಕ್ಷಪಾತವಾಗಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ರೀತಿಯಲ್ಲಿ ನಡ್ಕೊಂಡಿದ್ದಕ್ಕೆ ಇವತ್ತು ನಂಬರ್ 1 ಸ್ಥಾನಕ್ಕೆ ಬಂದಿರುವಂಥದ್ದು. ಇವರೆಲ್ಲರೂ ಸಹ ಏನೋ ಬುರುಡೆ ಗ್ಯಾಂಗ್ ಅಂತ ಹೇಳ್ಕೊಂಡು ಇವತ್ತು ಎಲ್ಲರೂ ಸಹ ಕುಸಿದಿರುವಂಥದ್ದು, ಇನ್ಕ್ಲೂಡಿಂಗ್ TV9 ಸಹ ಮೊದಲನೇ ಸ್ಥಾನದಿಂದ 2ನೇ ಸ್ಥಾನಕ್ಕೆ ಕುಸಿದಿದೆ ಅಂತಂದರೆ ಇವರು ಆ ಧರ್ಮಸ್ಥಳದ ವಿಚಾರದಲ್ಲಿ ನಡ್ಕೊಂಡಂತಹ ರೀತಿ. ಇದು ಒಂದೇ ಅಲ್ಲ, ಯಾರೂ ಸಹ ಚಾನೆಲ್ಗಳನ್ನು ನಂಬ್ತಾ ಇಲ್ಲ. ಗೋಧಿ ಮೀಡಿಯಾ ಅಂತಾರೆ, ಮಡಿಲಿ ಮೀಡಿಯಾ ಅಂತಾರೆ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳು ಅಂತಾರೆ. ನೀವು ಬದಲಾವಣೆ ಆಗಬೇಕಲ್ಲ, ನೀವು ಬದಲಾವಣೆ ಆಗೋದಿಲ್ಲ ರೀ. ಯಾಕೆ ಅಂತಂದರೆ ನಿಮಗೆ ಬೇಕಾಗಿರುವುದು ಹಣ, ನಿಮಗೆ ಬೇಕಾಗಿರುವುದು ಹಣದ ತೈಲಿ ಬರಬೇಕು. ನಿಮಗೆ ಹಣ ಬೇಕು. ಒಬ್ಬ ಪತ್ರಕರ್ತ ಇವತ್ತು ಕೋಟ್ಯಾಂತರ ರೂಪಾಯಿ ಹಣ ಮಾಡ್ತಾನೆ ಅಂದರೆ ಯಾವ ರೀತಿ ಮಾಡ್ತಾರ್ರಿ? ಯೂಟ್ಯೂಬರ್ಸು ಲೋಗೋಗಳಿಟ್ಕೊಂಡು ರೋಲ್ ಕಾಲ್ ಮಾಡ್ತಾರಲ್ಲ, ಅವರು ಒಂದು ಕಡೆ ಆದರೆ ಅವ್ರಿಗೂ ನಿಮಗೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ? ಈಗಲಾದರೂ ಬದಲಾವಣೆ ಆಗಬೇಕಲ್ಲ. ಅಜಿತ್ ಹನುಮಕ್ಕನವರೇ, ರಾಷ್ಟ್ರವಾದಿ ಪತ್ರಕರ್ತರು ನೀವು. ನಿಮ್ಮ ಚಾನಲ್ನಲ್ಲಿ ರಾಜಕಾರಣಿಗಳು ಮತ್ತು ವಕ್ತಾರಗಳು ನಿಮಗೆ ಚೀಮಾರಿ ಹಾಕಿದ್ರೂ ಸಹ ನೀವು ಬದಲಾವಣೆ ಆಗಲಿಲ್ವಲ್ಲ. ಒಬ್ಬ ನಿಕೇತ್ ರಾಜ್ ಮಾತಾಡ್ತಾರೆ, ಒಬ್ಬ ಅರುಣ್ ಮಾತಾಡ್ತಾರೆ, ಸಂತೋಷ್ ಲಾಡ್ ಮಾತಾಡ್ತಾರೆ. ಇಷ್ಟು ಜನ ನಿಮಗೆ ಬುದ್ಧಿ ಹೇಳಿದ್ರೂ ಸಹ ಬದಲಾವಣೆ ಆಗಲಿಲ್ಲ ಅಂದಾಗ ನಿಮ್ಮ ಕೇರಳದಿಂದ ಏಷ್ಯಾನೆಟ್ನವರೇ ಬದಲಾವಣೆ ಮಾಡಲಿಕ್ಕೆ ಹೊರಟಿರುವಂಥ ಸುದ್ದಿ ಬರ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇರೋದು ಏನಪ್ಪ ಅಂತಂದರೆ, ಈ TV ಚಾನೆಲ್ಗಳನ್ನ TRP ರೇಟಿಂಗ್ ಲಿಸ್ಟ್ ನೋಡಿದಾಗ ಇವ್ರು ಯಾರ್ಯಾರು ಬಾಯಿ ಬಡ್ಕೊಳ್ತಿದ್ರು, ಯಾರ್ಯಾರು ನಾನು ಮೇಧಾವಿ ಅಂತ ಹೇಳ್ತಿದ್ರು, ಹಿರಿಯ ಪತ್ರಕರ್ತ ಅಂತ ಹೇಳ್ತಿದ್ರು, ಮಿಸ್ಟರ್ ಪಬ್ಲಿಕ್ TVಯ ರಂಗಣ್ಣ ಇವತ್ತು 3ನೇ ಸ್ಥಾನದಲ್ಲಿ ಕುಸ್ತಿರುವಂಥದ್ದು ಮೇಲೆ ಕೇಳೋಕ್ಕಾಗ್ತಾ ಇಲ್ಲ. ಅವರು 12ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಹೇಳಿದರು, ನಾನು ರಿಟೈರ್ಮೆಂಟ್ ಆಗ್ತೀನಿ ಅಂತೇಳಿ. ರಿಟೈರ್ಮೆಂಟ್ ಆಗೋ ಸಮಯದಲ್ಲೇ ಇನ್ನು 3ನೇ ಪ್ಲೇಸಲ್ಲಿದೆ ಅಂತಂದರೆ ಇನ್ನು ರಿಟೈರ್ಮೆಂಟ್ ಆದ ನಂತರ ಪಬ್ಲಿಕ್ TV ಯಾವ ಪ್ಲೇಸ್ಗೆ ಹೋಗ್ಬೋದು ಸ್ವಾಮಿ? ಯಾವ ಪ್ಲೇಸಿಗೆ ಹೋಗ್ಬೋದು? ಇವತ್ತಿನವರೆಗೂ ತಾನು ಮಾಡಿದ್ದಂತಹ ತಪ್ಪುಗಳನ್ನು ಮನವರಿಕೆ ಮಾಡಿಕೊಂಡು ಜನರ ಮುಂದೆ, ವೀಕ್ಷಕರ ಮುಂದೆ ಕ್ಷಮೆ ಕೇಳಿಲ್ಲ. 2,000 ರೂಪಾಯಿ ನೋಟ್ ವಿಚಾರ ಆಗಿರ್ಬೋದು, ಪ್ರಳಯದ ವಿಚಾರ ಆಗಿರ್ಬೋದು, ಮತ್ತಷ್ಟು ವಿಚಾರಗಳಾಗಿರ್ಬೋದು, ಕ್ಷಮೆ ಕೇಳಿಲ್ಲ ಇವರು ಇನ್ನೊಬ್ಬರಿಗೆ ಬುದ್ಧಿ ಹೇಳ್ತಾರೆ. ಜನರಿಗೆಲ್ಲನೂ ಮಾರ್ಗದರ್ಶಕರಾಗಿದ್ದಾರೆ ಇವರು. ಯಾವ ಕಾರಣಕ್ಕೋಸ್ಕರವಾಗಿ? ಒಬ್ಬ ಚಿತ್ರ ನಟರು ಇವರನ್ನು ಟೀಕೆ ಮಾಡ್ತಾರೆ. ಚಿತ್ರ ನಟರು ಯಾವ ಕಾಲದಲ್ಲೂ ಮೀಡಿಯಾಗಳನ್ನ ಟೀಕೆ ಮಾಡಿರುವಂತಹ ಉದಾಹರಣೆ ಇರಲಿಲ್ಲ. ಪತ್ರಕರ್ತರನ್ನ ಯಾವ ಚಿತ್ರ ನಟರು ಸಹ ಟೀಕೆ ಮಾಡಿರುವಂತಹ ಉದಾಹರಣೆನೇ ಇಲ್ಲ ಕರ್ನಾಟಕದಲ್ಲಿ. ಅಂತಹ ಚಿತ್ರನಟರು ಇವತ್ತು ಯಶಿಂದ ಹಿಡಿದು ಪ್ರತಿಯೊಬ್ಬ ಚಿತ್ರನಟರು ಮೀಡಿಯಾಗಳಿಗೆ ನೇರವಾಗಿ ಹೇಳ್ತಾರೆ. ರವಿಚಂದ್ರನ್ ಹೇಳ್ತಾರೆ, ನಮ್ಮ ಮನೆಯ ಮದುವೆಗೆ ನೀವು ಬರಕ್ಕೆ ಹೋಗಬೇಡಿ ಅಂತ, ನಮ್ಮ ನೆಮ್ಮದಿ ಹಾಳು ಮಾಡಬೇಡಿ ಅಂತ ರವಿಚಂದ್ರನ್ ಹೇಳ್ತಾರ್ರಿ. ಗುರು ಕಿರಣ್ ಹೇಳ್ತಾರೆ, ಅನಂತನಾಗ್ ಹೇಳ್ತಾರೆ, ಶಿವರಾಜ್ ಕುಮಾರ್ ಹೇಳ್ತಾರೆ. ಎಲ್ಲರೂ ಸಹ ನಿಮ್ಮನ್ನು ಟೀಕೆ ಮಾಡ್ತಾರೆ ಅಂತಂದಾಗ ಯಾವ ಕ್ಷೇತ್ರವು ಉಳ್ಕಡೆ ಯೂಟ್ಯೂಬರ್ಸು ನಿಮ್ಮನ್ನು ಟೀಕೆ ಮಾಡುವಂತಹ ಸ್ಥಿತಿಗೆ ತಂದಿಟ್ಕೊಂಡ್ರಲ್ರಿ. ಆ ಕುಡ್ಲಾರ್ ರಾಂಪೇಜ್ ಅಂತ ಹೇಳಿ ಯೂಟ್ಯೂಬರ್ನ ಈ ಪವರ್ TV ಮತ್ತು ಏಷ್ಯಾನೆಟ್ ಸುವರ್ಣದವರು ಮತ್ತು ರಿಪಬ್ಲಿಕ್ ಕನ್ನಡದವರು ಆ ಯೂಟ್ಯೂಬರ್ಸನ್ನು ಅವ್ರ ವರದಿ ನೋಡಿ ಇವರು ಬೆಚ್ಚಿ ಬೀಳ್ತಾರೆ ಅಂತಂದರೆ ಇನ್ನು ಸ್ಯಾಟಲೈಟ್ ಚಾನಲ್ಗಳ ಕತೆ ಏನ್ರಿ? ಏನಾಗಿದೆ ಸ್ಯಾಟಲೈಟ್ ಚಾನಲ್ಗಳು? ಯಾವತ್ತೂ ಅಷ್ಟೇ ಸತ್ಯದ ಪರವಾಗಿ ಮಾತನಾಡಿ ನಿಮಗೆ ಕೈ ಹಿಡಿಯುತ್ತೆ. ನ್ಯೂಸ್18 ಅವ್ರಿಗೂ ಅದನ್ನೇ ಹೇಳುವಂಥದ್ದು, ಹರಿಪ್ರಸಾದ್ ಅವ್ರಿಗೂ ಅದನ್ನೇ ಹೇಳುವಂಥದ್ದು. 1ನೇ ಸ್ಥಾನಕ್ಕೆ ಬಂದಿದ್ದೀನಿ ಅಂತೇಳಿ ಬೀಗಕ್ಕೆ ಹೋಗಬೇಡಿ. 1ನೇ ಸ್ಥಾನಕ್ಕೆ ಬಂದಿದ್ದೀನಿ ಅಂತೇಳಿ ವಸ್ತುನಿಷ್ಠ ವಿಚಾರಗಳನ್ನು ತಪ್ಪಿಸ್ಲಿಕ್ಕೆ ಹೋಗ್ಬೇಡ್ರಿ. 1ನೇ ಸ್ಥಾನದಲ್ಲಿ ಬಂದು ಕೂತಿದ್ದೀರಿ, ಫೇಸ್ಬುಕ್ಕಲ್ಲಿ ನೀವು ಶೇರ್ ಮಾಡ್ಕೊಳ್ತಾ ಇದ್ದೀರಿ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಪತ್ರಕರ್ತರು ಅಂತಂದರೆ ಯಾವತ್ತು ಪಕ್ಷಪಾತಿಯಾಗಿರಬಾರ್ದು, ನಿಷ್ಪಕ್ಷಪಾತಿಯಾಗಿರಬೇಕು, ಜನರ ಧ್ವನಿಯಾಗಿರಬೇಕು. ಅಲ್ಲಿ ಏನು ಸತ್ಯ ನಡೆದಿಲ್ಲ ಅನ್ನೋ ವಿಚಾರವನ್ನು ವಸ್ತುನಿಷ್ಠವಾಗಿ ವರದಿ ಮಾಡಬೇಕು. ಅದು ಪತ್ರಕರ್ತರ ನಿಜವಾದಂತಹ ಕರ್ತವ್ಯ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.